ಗ್ರಾಮದ ಎಲ್ಲ ಪಾಪ ಮೊಟ್ಟ ಮೊದಲಿಗೆ ಬಂದಾಗ ನಾನು ಬಸವಂತಗೆ ಹೇಳಿದೆ, ಅದೇನೈತೆ ನೋಡು ತುಂಬಿಗಿರೋದು, ಒಟ್ಟು ಈ ಭಾಗಕ್ಕೆ ನೀರಿನ ಅವಶ್ಯಕತೆ ಬಹಳ ಐತಿ, 22 ಕೆರೆದು ಅಂತ ಚೆನ್ನಾಗಿ ಕೆಲಸ ಆಗ್ತಾ ಇಲ್ಲ. ಹಿಂದೆ ನಾವು ನಮ್ಮ ಇದ್ರದ್ದು ಯಾವುದು APMC ವತಿಯಿಂದ ಗೋರ್ಗನಹಳ್ಳಿಗೆ ಒಂದು ಅವಾಗ 75-80 ಲಕ್ಷ ರೂಪಾಯಿ ಹಿಂದೆ ನಾನು APMC ಮಂತ್ರಿದ್ದ 1,80,2 ಲಕ್ಷ. ಚಂದ್ರಣ್ಣ, ನಮ್ಮ ಗಿರೀಶು ಎಲ್ಲ ಅಧ್ಯಕ್ಷರು ಮೆಂಬರ್ಗಳಾಗಿದ್ರು, ಅಧ್ಯಕ್ಷರಾಗಿದ್ರು. ಅವಾಗ ಗೋರ್ಗನಹಳ್ಳಿ ಬಂದಾಗ ಅದು ಸೀಪೆ ನೀರನ್ನ ಅದು ಯಾರು ಯೋಚನೆ ಮಾಡಿದ್ದಿಲ್ಲ. ಆದ್ರೆ ಇಬ್ರು ಸೇರಿ ಆದಷ್ಟು ಬೇಗನೆ ಅದನ್ನ ಟೆಂಡರ್ ಕರೆದು ಆ ಒಂದು ಕೆಲಸವನ್ನು ಮಾಡಿದ್ರೆ ಆದಷ್ಟು ರೈತರಿಗೆ ಅದರ ಕೊನೆ ಭಾಗಕ್ಕೆ ನೀರು ಮುಕ್ತತೆ, ಅದ್ರಲ್ಲಿ ಯಾವ ಅನುಮಾನ ಇಟ್ಕೋಬೇಡ್ರಿ ಅಂತ ಹೇಳಿ ಬಹಳ ಒಂದು ಒಳ್ಳೆ ಕೆಲಸ ಮತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಇನ್ನು ಹೆಚ್ಚಿನ ರೀತಿಯಿಂದ ಮಾಡಬೇಕಾಗಿದೆ. ಅದಕ್ಕೆ ನಾನು ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ, ಈಗ ನಮ್ಮ ಗಣೇಶನು ಬಹಳ ಸಾಕಷ್ಟು ಮಾತಾಡಿದ. ನಮ್ಮ ದಾಸ್ಕರೇಪುರ ಮಗ, ದಾಸ್ಕರೇಪುರ ಅಪ್ಪರ್ ಇವರು. ಇವನು ದಾಸ್ಕರೇಪುರ ಇದ್ದಾಗ ಜನತಾ ದಳದಾಗಿದ್ರು. ಇವ್ರು ದಳದಾಗ ಹೋಗೋಣ ಬಿಜೆಪಿ ಇರ್ತಾನೆ, ಇಲ್ಲ ಕಾಂಗ್ರೆಸ್ ಇರ್ತಾನೆ. ಮೊನ್ನೆ ಅವ್ರು ತಮ್ಮನ ಜೊತೆಗೆ ಆ ಕಡೆ ಹುಡುಗಿದ್ದ, ಮತ್ ನಾನ್ ಬಂದಲ್ಲ ನನ್ನ ಕಡೆಗೆ ಬಂದ. ಬಹಳ ಒಂದು ಎಲ್ಲರೂ ಒಟ್ಟು ಎಲ್ಲಾ ಪಾರ್ಟಿಯವರು ಜೊತೆಗೆ ಸೇರಿ ಒಟ್ಟು ಕೆಲಸ ಆಗ್ಬೇಕು, ಊರಿನ ಅಭಿವೃದ್ಧಿ ಆಗ್ಬೇಕು, ಅದ್ರ ಬಗ್ಗೆ ಗಮನ ಕೊಡ್ರಿ. ಮತ್ತು ಮುಖ್ಯವಾಗಿ ದೇವಸ್ಥಾನದ ಬಗ್ಗೆನೂ ಹೇಳಿದ್ದಾರೆ. ಈಗ ಮಂತ್ರಿ ಬಸವಂತಪ್ಪನೇ ಅದಾನ, 1 ಕೋಟಿ ರೂಪಾಯಿ ಮುಜರಾಯಿಂದ ಕೊಡ್ರಿ ಅಂತ ಕೇಳ್ಯಾರ. ನಮ್ಮ ಜಿಲ್ಲೆಯಲ್ಲೇ ಎಲ್ಲೆಲ್ಲಿ ಯಾವ ಗುಡಿಗಳು ಅದಾವ ಎಲ್ಲ ಲೀಸ್ಟ್ ಮಾಡ್ತಾರೆ. ಲೀಸ್ಟ್ ಮಾಡಿಸಿ ಅಧಿಕಾರಿ ಅನ್ಸತಿ ಹೋಗತಿ ಇದ್ದಾಗ ಒಳ್ಳೆ ಕೆಲಸ ಮಾಡಿ ನಡಿಯೋದು. ಜನ ನಮಸ್ಕಾರ, ಹಂಗೆ ಒಳ್ಳೆ ಕೆಲಸ ಮಾಡೋಣ, ಸೇರ್ಕೊಂಡು ಆದಷ್ಟು ಬೇಗನೆ. ಅಲ್ಲ ಕೊಡ್ತಾನ, ಹಂಗೇನಿಲ್ಲ ಕೊಡ್ತಾನ. ಈಗ ಯಾಕಂದ್ರೆ ಈಗ ಆಲೂರವರು ಬಂದಿದ್ರು, ನಮಗೆ ಕೆರೆ ನೀರಿಲ್ಲ ಅಂತ. ಈಗ ಅದಕ್ಕೆ ನಾನು ಅದನ್ನ ಟೇಲ್ಯಾಂಡ್ನಾಗ ಏನದವಲ್ಲ, ಟೇಲ್ಯಾಂಡ್ನಾಗಿರೋ ಕೆರೆಗಳು ಮಗನಹಳ್ಳಿ ಆಗಿರ್ಬೋದು, ಬೇತೂರು, ಕಾಡಜ್ಜಿ, ಕುಟುನಾಡು ಈ ಕಡೆ ಭಾಗಕ್ಕೆ ಅದು ಒಂದು 5ರಿಂದ 6 ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಯನ್ನ ಪ್ರಾಜೆಕ್ಟ್ ಮಾಡ್ತಾರೆ. ಅದೊಂದು ಆತಪ್ಪ ಅಂದ್ರೆ ಆ ಭಾಗಕ್ಕೆ ಈ ಟೇಲ್ಯಾಂಡಿಂಗ್ ನೀರಿಲ್ಲ ಅನ್ನೋದ್ ಬದ್ಲಿ ಅದೊಂದು ಅನುಕೂಲ ಆಗತ್ತೆ, ಎಷ್ಟೋ ಒಂದು ಸ್ವಲ್ಪ ಉಸಿರಾಟಕ್ಕೆ ಮುಂದಿದಾಕತ್ತೆ. ಆ ನಿಟ್ಟಿನಲ್ಲಿ ನಾವು ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತೀನಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತಾ, ನಮ್ಮ ಈ ಭಾಗಕ್ಕೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಮಾಯಕೊಂಡ ಕ್ಷೇತ್ರದಲ್ಲಿ ಅದ್ರಾಗ ಇದು ಸಾಕಷ್ಟು ಹೆಚ್ಚು ಕಮ್ಮಿ ಒಂದು 100 ಕಿಲೋಮೀಟರ್ ಆಕತಿ ಒಂದು ಕಾನ್ಸ್ಟಿಟ್ಯೂನ್ಸಿ. ಈ ಕಡೆ ಬಾರ್ಡರ್ ಜಗಳೂರು, ದಾವಣಗೆರೆ, ಆ ಕಡೆ ಚೆನ್ನಗಿರಿ 3 ಕ್ಷೇತ್ರಗಳು ಬಸವಪಟ್ಟಣದ ಎಂಡ್ ಹೊನ್ನಾಳಿ ತನಕ ಬರ್ತದೆ. ಆ ನಿಟ್ಟಿನಲ್ಲಿ ಉದ್ದ ಬಹಳ ಐತೆ, ಬಹಳ ಒಂದು ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ನೀರಿಗೋಸ್ಕರ ಏನೇನು ಆಗ್ಬೇಕು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತು ತುಂಬಿಗಿರಿಯ ಗ್ರಾಮದ ಎಲ್ಲರೂ ಸೇರಿ ಬಹಳ ಒಗ್ಗಟ್ಟಿನಿಂದ ಒಳ್ಳೆ ಕೆಲಸವನ್ನು ಮಾಡ್ತಿದ್ದೀವಿ. ಇನ್ನು ಹೆಚ್ಚಿನ ರೀತಿಯಿಂದ ಮಾಡ್ಲಿ, ಆದಷ್ಟು ಬೇಗನೆ 22 ಕೆರೆಗೆ ಒಂದು ತುಂಬಿಸ್ಬಿಟ್ರೆ ಅದೊಂದು ಜಲ್ದಿ ಆದ್ರೆ ಕೆಲಸ ಬಹಳ ಅನುಕೂಲ ಆಕತಿ. ಅದು ಇದು ಸೇರಿದ್ರೆ ಇನ್ನೂ ಹೆಚ್ಚಿನ ರೀತಿಯಿಂದ ಅನುಕೂಲ ಆಕತಿ. ಅದಕ್ಕೆ ಏನಾಗೈತೆ ಇಲ್ಲ ಅವಳು ಬರ್ತಿದ್ಲು, ಆದ್ರೆ ಇವತ್ತು ನಮ್ಮ ಅಕ್ಕನ ಮಗಳು ಮದುವೆ, ದೇವ್ರ ಕಾರ್ಯ ನಾಳೆ ಮದುವೆ. ಹಂಗಾಗಿ ನೀನು ಅಲ್ಲಿ ಹೋಗು, ನಾನು ಇಲ್ಲಿ ಅಟೆಂಡ್ ಮಾಡ್ತೇನೆ ಅಂತಿಲ್ಲ, ಅವ್ಳಿಗೆ ಅಲ್ಲಿ ಕಳ್ಸಿದೆ, ನಾನು ಇಲ್ಲಿಗೆ ಬಂದೆ. ಅದಕ್ಕೆ ಮತ್ತೆ ಇನ್ನು ಹೆಚ್ಚಿನ ಒಂದು ಸಹಕಾರವನ್ನು ಮಾಡೋಣ. ಎಲ್ಲರೂ ಅದೇ ರೀತಿ ನಮಗೂ ಪ್ರೋತ್ಸಾಹವನ್ನು ಮಾಡ್ಬೇಕಪ್ಪ. ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹ ಮಾಡಿ ನಮಗೂ ಹೆಚ್ಚು ನಮಗೆ ಊರಕ್ಕೆ ಬರ್ತದೆ, ನಮ್ಮೂರಪ್ಪ ಏನ, ಅದಕ್ಕೆ ನಮ್ಮೂರಪ್ಪ ನಮ್ಮರಪ್ಪ ಅನ್ನೋದು ಹಂಗಾಗ್ಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸಿ ಎಲ್ಲರ ಒಂದು ಕೆಲಸ ಕಾರ್ಯಗಳಿಗೆ ಮತ್ತು ಪ್ರತಿಯೊಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಭಾಗಿಯಾಗ್ತೀನಿ ಅಂತ ನಾನು ಸಮಯದಲ್ಲಿ ಬಯಸ್ತಾ, ಏನು K9 ಪೈಪ್ ಅದು ಜಿಂದಾಲ್ ಕಂಪ್ನಿಯವ್ರಿಗೆ ನಮ್ಮ ಮೈನ್ಸ್ಗೆ ಬರ್ತದೆ. ಅದು ಅವ್ರಿಗೂ ಹೇಳಿ ಒಂದು 10% ಡಿಸ್ಕೌಂಟು ಕೊಡ್ಸಿದೆ. 10% 15% ಡಿಸ್ಕೌಂಟ್ ಕೊಟ್ಟು ಜಲ್ದಿ ಒಟ್ಟು ಪೈಪ್ ಲೈನ್ ಕೊಡ್ರಪ್ಪ ಅಂತೇಳಿ. ಅದು ಎಷ್ಟು ರೂಪಾಯಿ ರೇಟ್ ಅದ, 4,000-5,000 ಮೀಟ್ರು. ಅದಕ್ಕೆ ಒಳ್ಳೆ ಕೆಲಸವನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ಮತ್ತೊಮ್ಮೆ
ಯಾಕಂದ್ರೆ ಮಳೆಗಾಲ ಮಳೆ ಬೇರೆ ಬರ್ತೈತಿ. ಮತ್ತೀಗ ಅದ್ರಾಗ ಈ ಟೇಲ್ಯಾಂಡು ಅಲ್ಲಿ ನೀರು ಮತ್ತು ಭದ್ರದ ಬಗ್ಗೆನೂ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸ್ವಲ್ಪ ಜನ ನೀರ್ ಬೇಕು ಅಂತಾರ, ಸ್ವಲ್ಪ ಜನ ಬೇಡ ಅಂತಾರ. ಅದಕ್ಕೆ ಮಂತ್ರಿ ಯಾರಿಗೂ ಸಪೋರ್ಟ್ ಮಾಡ್ಲಿಲ್ಲ ಅಂತ ಒಂದ್ ಕಡೆ ಸ್ವಲ್ಪ ಜನ ಅಂತ. ನಾನು ಅದಕ್ಕೆ ಅವ್ರವ್ರಿಗೆ ಬಿಟ್ಟೇನೆ, ನೀವೇ ಡಿಸೈಡ್ ಮಾಡಿ ಹೇಳ್ರಪ್ಪ. ನೀರ್ ಬೇಕು ಅನ್ನೋರು ಎಷ್ಟು ಜನ ಅದೀರಿ, ನೀರ್ ಬೇಡ ಅನ್ನೋರು ಏನದಿರಿ, ಒಂದು ಎಲ್ಲರೂ ಸೇರಿ ಒಮ್ಮತದ ಒಂದು ನಿರ್ಧಾರ ತೆಗೆದುಕೊಂಡು ಬರ್ರಿ, ನಾಳೆನೆ ಮಾಡಿಕೊಡ್ತೇನೆ ಅಂತ ಹೇಳಿ. ಹಂಗೆ ಅವ್ರೆಲ್ಲರೂ ಸೇರಿ, ಯಾಕಂದ್ರೆ ಸ್ವಲ್ಪ ಜನ ತ್ವಾಡದರು ನಮಗೆ ಬ್ಯಾಸ್ಗೆ ಬಿಡಂತ್ರಿ ಈಗ ಬಿಡ್ಬೇಡ್ರಿ ಅಂತ, ಭತ್ತದರು ಈಗ ಬಿಡ್ರಿ ನಮಗೆ ಬ್ಯಾಸ್ಗೆಗೆ ಆಮೇಲೆ ನೋಡೋಣ ಅಂತ. ಅದಕ್ಕೆ ಇಬ್ರು ಕುತ್ಕೊಂಡು ಒಂದು ಒಮ್ಮತದ ತೀರ್ಮಾನ ತೆಗೆದುಕೊಡ್ರಿ ಅಂತಂದು ಅವ್ರಿಗೆ ಹೇಳಿದೆ. ಮತ್ತು ನಮ್ಮ ಮಾಜಿ ಮಂತ್ರಿಗೂ ಮತ್ತು ಮಾಜಿ ಶಾಸಕರಿಗೂ ಹೇಳಿ ಆ ನಿಟ್ಟಿನಲ್ಲಿ ಅವರು ಒಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಿ, ಅದಕ್ಕೆ ಸಂಪೂರ್ಣವಾದ ನನ್ನ ಸಹಕಾರ ಇದೆ ಅಂತ ನಾನು ಮತ್ತೊಮ್ಮೆ ಹೇಳಿ ನೀನ್ ಹೇಳಪ್ಪ. ಅದಕ್ಕೆ ಎಲ್ಲ ನಡಿಯಪ್ಪ, ಎಲ್ಲರಿಗೂ ಸೇರಿ ಒಟ್ಟು ಎಲ್ಲರಿಗೂ ನೀರ್ ಬೇಕಪ್ಪ. ನನಗ್ ಜಾಸ್ತಿ ಅವ್ರಿಗೆ ಕಮ್ಮಿ ಅನ್ನೋದು ಬೇಡ, ಎಲ್ಲರೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಒಟ್ಟು ಕೆರೆಗಳು ತುಂಬ ಹಂಗೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕನ. ಅದ್ರಾಗೇನು ಅನುಮಾನ ಹಿಡ್ಕೊಬೇಡ್ರಿ, ನಾನು ಪರವಾಗಿ ಅದನ್ನ ಇದ್ದು ಜಲ್ದಿ ಮಾಡಿ ಆದಷ್ಟು ಬೇಗನೆ ಈ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸೋಣ ಅಂತ ಹೇಳಿ ನನ್ನ 4 ಮಾತನ್ನ. ಯಾಕಂದ್ರೆ ಗುರುಗಳು ಅರ್ಜೆಂಟ್ ಆಗಿ ಇನ್ನೊಂದು ಪ್ರೋಗ್ರಾಮ್ ಐತಪ್ಪ ಅಂತ ಅಲ್ಲಿಗೆ ಹೋದ್ರು. ಅವ್ರು ಇದ್ದಿದ್ರು ಪಾಡಿ, ಅವ್ರು ಅದನ್ನ ಬೈದ್ರು, ಎಲ್ಲರಿಗೂ ಅದನ್ನ ಹೇಳಿದ್ರಂತ. ಈಗ ಒಬ್ರು ಪೈಪ್ ಲೈನ್ ಹಿಡ್ಕೊಂತೀರಿ, ಒಬ್ರು ವಾಲ್ ಜಾಸ್ತಿ ಓಪನ್ ಮಾಡ್ಕೊಂತೀರಿ, ಒಬ್ರು ಕಮ್ಮಿ ಹಾಕ್ತೀರಿ. ಅದಕ್ಕೆ ಯಾರಿಗೆ ಹೇಳ್ಬೇಕು ನಾವು ಅಂತಂದಿನ ಒಂದ್ ಸ್ವಲ್ಪ ಇದು ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಸೇರಿ ಒಟ್ಟು ಒಳ್ಳೆ ನೀರಿದ್ರೆ ನಿಮಗೂ ನೀರು ಇರ್ತದೆ. ನಿಮ್ದು ಯಾವ ಕಾಲಕ್ಕೂ ಏನಾಗಲಿಲ್ದಂಗೆ ಏನಾಗಬೇಕು ಅಂತದ್ರ ಬಗ್ಗೆ ನಾವು ಗಮನ ಕೊಡಬೇಕು. ಒಟ್ಟು ಪೈಪ್ ಲೈನ್ ಒಳ್ಳೆ ರೀತಿಯಿಂದ ಹಾಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ಹೇಳಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.